ಅಲ್ಲ ಗುರು, ಫಾರಿನ್ ಎಲ್ಲ ಸುತ್ಕೊಂಡು ಬಂದು ನಮ್ಮೂರಿಗೆ ಬಂದು ಕೊನೆಗೆ ನಮ್ಮ ಬಾಸ್ನೇ ಹಿಡ್ದಾಕಿದ್ಯಲ್ಲ, ಸೂಪರ್ ಬಾಸು. ನೋಡ, ಹೆಣ್ಣು ಹೊನ್ನು ಮಣ್ಣು ಈ ಮೂರಿಂದ ಬೀಳಬಾರ್ದು ಅಂತ ದೊಡ್ಡವ್ರು ಹೇಳವ್ರೆ. ಈ ಮೂರಿಂದ ಬೀಳಿಲ್ಲ ಅಂದ್ರೆ ಕಷ್ಟ, ದರಿದ್ರ, ನೋವು ನಮ್ಗೆ ಕಟ್ಟಿಟ್ಟ ಬುತ್ತಿ. ಅದ್ ಬಂದಾಗ ಬಿಡಬಾರ್ದು ಕಣ್ರೋ. ಕರೆಕ್ಟ್ ಮಗ, ಮದುವೆ ಆಗ್ತಿದ್ಯಾ ಸಂತೋಷ, ಆದ್ರೆ ಹುಷಾರು. ಲವ್ ನನ್ನ ಮಕ್ಕಳ, ಅದೇನು ಹೇಳಬೇಕು ಅಂತಿದಿರೋ ಕರೆಕ್ಟಾಗಿ ಹೇಳ್ರೋ, ಇಲ್ಲಾಂದ್ರೆ ಹೊರತ್ ಸಾಯಿಸ್ಬಿಡ್ತೀನಿ. ನಾನು ಹೇಳ್ತೀನಿ ನೀವ್ ಏನ್ ಹೇಳ್ತಾನೆ ಅಂತ. ಬ್ಯಾಚುಲರ್ ಲೈಫಲ್ಲಿ ಸಿಗೋ ಮಜಾ ಮದುವೆ ಆದ್ಮೇಲೆ ಸಿಗಲ್ಲ ಅಂತ ಹೇಳ್ತಾವ. ನೀವೇನಾದ್ರೂ ಆ ಅಮ್ಮನ ಮದುವೆ ಆದ್ರೆ ನೀವು ಲಾಕೆ ಬಾಸು. ಏನೋ ಮಾಡೋದು ಬಾಸ್, ನೀವು ಮದುವೆ ಆದ್ಮೇಲೆ ನಿಮ್ ಕೀನ ಅವ್ರಿಗೆ ಸರೆಂಡರ್ ಮಾಡ್ಬಿಟ್ಟು ಮನೆ ಮೂಲೆ ಕೂತ್ಕೋಬೇಕು. ಅದಕ್ಕೆ ಬಾಸು, ಮದುವೆ ಆದ್ಕಿಂತ ಮುಂಚೆ ಎಲ್ಲಾದ್ರೂ ಹೋಗಿ ನಿಮ್ ಬ್ಯಾಚುಲರ್ ಲೈಫ್ ನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ಬಿಡಿ. ಎಲ್ಗೋ ಹೋಗೋದು? ಬ್ಯಾಂಕಾಕ್. ಲೇ ಕಪತ್ರಿ, ಬ್ಯಾಂಕಾಕ್ ಮದುವೆ ಆದ್ಮೇಲೆ ಹೋಗೋದಲ್ಲೇ. ರಾಜಸ್ಥಾನ್. ಅಲ್ಗೋಗಿ ಏನು ಒಂಟೆ ಹಾಲ ಕರೀಲಿ? ಅಯ್ಯ ನಿನ್ನ ಎಲ್ಗೋ ಬಸ್ಸು? ಗೋವಾ. ಗೋವಾಲಿನ್ ಸಿಗುತ್ತಾ? ಸೂಪರ್ ಜಾಗ ಬಸ್ಸು. ಮದವೇರಿದ ಹೋರಿಗೆ ಹೊಲು ತುಂಬಾ ಹುಲ್ ಬೇಕು, ವಯಸ್ಸಿಗೆ ಬಂದ ಹುಡುಗಂಗೆ ಕೈ ತುಂಬಾ ಫುಲ್ ಬೇಕು. ಫುಲ್ಲು ಅಲ್ಲಿ ತುಂಬಾ ಚೀಪು. ಹೋಗಿ ಬಸ್ಸು, ಎಂಜಾಯ್ ಮಾಡಿ. ಆದ್ರೆ ಬಾಸ್ಗೇನೋ ಹೇಳೋದು? ಡೋ ಮಾಡೋದು ನಿಮ್ಗೆ ಹೇಳ್ಕೊಡ್ಬೇಕಾ ಬಾಸು? ಹಂಗಂತೀಯ? ಎಕ್ಸ್ಕ್ಯೂಸ್ ಮಿ ಸರ್. ಏನಳಿ ಅಂದ್ರೆ ರಾತ್ರಿ ಪಾರ್ಟಿ ಜೋರ? ತಾವೆಷ್ಟು ಕೊಟ್ಕೊಂಡ್ರು? ಚಚೆ ಸರ್, ಅಡಿಗೆಲ್ ಎಣ್ಣೆ ಜಾಸ್ತಿ ಆದ್ರೆ ಅಂತ ಊಟ ಮಾಡಲ್ಲ ನಾನು. ನೀವು ನಂಬಲ್ಲ ಸರ್, ನಾನು ಈಗಲೂ ಬಾರ್ ಮುಂದೆ ಹೋದ್ರೆ ಮೂರ್ಛೆ ಬಂದು ಬಿದ್ದೋಗ್ಬಿಡ್ತೀನಿ. ನೀವೇನ್ರಿ ನೀವು? ಸರ್, ನಾನು ಮನೆಯಿಂದ ಹೊರಗೆ ಬಂದಾಗ ತಲೆ ಬಗ್ಸಿದ್ರೆ ಹೋಟ್ಲಿಗೆ ಬಂದೆ ತಲೆ ಎತ್ತದ್ ಸರ್. ಸರ್, ನೀವು ನಂಬಲ್ಲ ಸರ್, ನಾನ್ ನಿಮ್ ಮಗಳನ್ನೂ ಸರಿಯಾಗಿ ನೋಡಿಲ್ಲ ಇನ್ನು. ಅಂಥದ್ರಲ್ಲಿ ಡಾನ್ಸು, ಹುಡುಗಿರು, ಅದನ್ನೆಲ್ಲ ಈ ವಯಸ್ಸಲ್ಲಿ ಮಾಡ್ಬೇಕು. ಮಾಡಿದ್ರೇನೆ ನನ್ನ ವಯಸ್ಸಲ್ಲಿ ಕೂತ್ಕೊಂಡು ಮೆಲ್ಕ್ ಹಾಕ್ಬೋದು. ಅರ್ಥ ಆಯ್ತಾ? ಅದು ಬಿಡಿ, ಈ ಎಂಗೇಜ್ಮೆಂಟ್ ವಿಷಯವಾಗಿ ನಿಮ್ಮ ತಾಯಿ ಹತ್ರ ಮಾತಾಡಿದ್ರ? ಮಾತಾಡ್ದೆ ಸರ್. ಏನಂದ್ರು? ಅದು ಅಲ್ಲದೆ ನಮ್ಮ ಮನೇಲಿ ಒಂದು ಪದ್ಧತಿ ಇದೆ ಸರ್. ಏನೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ದೇವಸ್ಥಾನಗಳಿಗೆ ಒಂದು ರೌಂಡ್ ಹೋಗಿ ಬರ್ಬೇಕು. ಅಂಥದ್ರಲ್ಲೂ ನನಗೆ ದೇವ್ರು ಅಂದ್ರೆ ಭಕ್ತಿ, ದೊಡ್ಡವರು ಅಂದ್ರೆ ಭಯ, ಹೆಣ್ಮಕ್ಳು ಅಂದ್ರೆ ಗೌರವ. ಅದಕ್ಕೋಸ್ಕರ ಒಂದ್ ರೌಂಡ್ ಹೋಗಿ ಬಂದ್ಬಿಡ್ಲಾ ಸರ್? ಹೋಗಿರಿ ಮಾಡ್ಕೆ. ಯಾಕೆ ಸರ್? ಮತ್ತಿನ್ನೇನ್ರಿ, ದಾನ ಮತ್ತು ಪೂಜೆ ಯಾರಿಗೂ ಹೇಳ್ದಲೆ ಮಾಡ್ತಾನೇ ಇರ್ಬೇಕು. ಓ ಹಾಗ ಸರ್? ಹಲೋ ಬಾ. ಪ್ರೀತಮ್ ಮದುವೆಗೆ ಮುಂಚೆನೆ ವೈಕುಂಠ ಯಾತ್ರೆಗೆ ಹೋಗ್ತಾ ಇದ್ದಾನೆ. ಅಲ್ಲ, ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಾನೆ. ನೋ ವೇ, ನಾನು ಅವನ್ನ ಎಲ್ಲೂ ಒಬ್ನೇ ಹೋಗ್ಬಿಡಲ್ಲ, ನಾನು ಹೋಗ್ತೀನಿ ಡ್ಯಾಡಿ. ಕರ್ಕೊಂಡು ಹೋಗಿ. ಸರ್, ಮದುವೆಗಿಂತ ಮುಂಚೆ ಅದು ಜೊತೆಲಿ ಹೋದ್ರೆ ಚೆನ್ನಾಗಿ ಕಾಣಲ್ಲ ಸರ್. ಪ್ರೀತಮ್, ನೀನಿನ್ನು ಯಾವ ಕಾಲದಲ್ಲಿದ್ಯಾ? ಬಾಸ್, ಯಾವ ಕಾಲ ಆದ್ರೇನು ಕ್ಯಾರೆಕ್ಟರ್ ಅಚ್ಚ ಕನ್ನಡಿಗಂದು, ಆಚಾರ ವಿಚಾರ ಎಲ್ಲ ನಾನು ಮರಿಯಲ್ಲ ಬಿಡಲ್ಲ. ಫ್ಯಾಂಟಾಸ್ಟಿಕ್ ಮ್ಯಾನ್. ಪ್ರೀತಮ್, ನಾನ್ ನಿನ್ ಮಾತ್ ಕೇಳೋದಿಲ್ಲ. ಐ ಆಮ್ ಕಮಿಂಗ್ ವಿತ್ ಯು ಅಷ್ಟೇ. ಸರ್, ಅಲ್ಲಿ ಕಲ್ಲು ಮುಳ್ಳೆಲ್ಲ ತುಂಬಾ ಇರುತ್ತೆ, ತುಂಬಾ ನಡಿಬೇಕಾಗುತ್ತೆ ಸರ್. ನಡೀತೀನಿ. ಅಲ್ಲಿ ನದಿ ಕೆರೆಗಳಲ್ಲಿ ಈಜ್ಬೇಕಾಗುತ್ತೆ. ನಾನ್ ಸ್ವಿಮ್ ಮಾಡ್ತೀನಿ. ಅಲ್ಲಿ ಬಾಸ್ ಬಿಸಿಲು ಜಾಸ್ತಿ ಇರುತ್ತೆ, ನಿಮ್ ಕಲರ್ ಚೇಂಜ್ ಆಗಿ ನೀವು ಒಳ್ಳೆ ಈ ಸುಟ್ಟೋಗಿರೋ ರಾಗಿ ರೊಟ್ಟಿ ತರ ಆಗ್ಬಿಡ್ತೀರಾ. ಮಗಳೇ, ಡೋಂಟ್ ಗೋ ಪ್ಲೀಸ್. ಓಕೆ ಪ್ರೀತಮ್, ಐ ಆಮ್ ನಾಟ್ ಕಮಿಂಗ್ ವಿತ್ ಯು. ನೀನೇ ಹೋಗ್ಬಾ. ಬರಲ್ವಾ ಬಾಸ್? ನೋ. ರಿಯಲಿ? ಅಯ್ಯೋ, ಬರ್ತೀರಾ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಓಕೆ ಬಾಸ್, ನಾನು ಹೋಗಿ ನಡ್ಕೊಂಡು ಈಜಾಡ್ಕೊಂಡು ಬಂದ್ಬಿಡ್ತೀನಿ. ಬಿ ಕೇರ್ಫುಲ್. ಬಾಯ್ ಬೇಬಿ. ಬಾಯ್ ಬಾಸ್, ಬಾಯ್. ಹ್ಯಾಪಿ ತೀರ್ಥಯಾತ್ರೆ. ಕಾಂತಿಯುತ ಚರ್ಮಕ್ಕಾಗಿ ಹಾಳು ಮೂಳು ಕ್ರೀಮನ್ನು ಉಜ್ಜದ್ ಬಿಟ್ಟು ಎಳನೀರು ಕುಡಿಯಿರಿ. ತಗೊಳ್ಳಿ. ನಿಮ್ಮ ID ಕಾರ್ಡ್ ಕೊಡಿ ಇಲ್ಲಿ. ಅಯ್ಯೋ, ಎಲ್ಲ ಕಡೆ ಬೋರ್ಡ್ ಹಾಕಿದಾರ್ರಿ, ಅಪರಿಚಿತರಿಂದ ದೂರ ಇರಿ ಅಂತ. ನಾನು ಬೇರೆ ನಿಮ್ಮ ಜೊತೆ ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ. ಏನಾದರೂ ನೀವು ನನಗೆ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ನಾನು ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತೆ. ಯಾವುದಕ್ಕೂ ನಾನು ಸೇಫ್ಟಿಗಿರಲಿ. ನಿಮ್ಮ ID ಕಾರ್ಡ್ ಕೊಡಿ. ಹಲೋ, ಮಾತುಕತೆ ಅಂದ್ರೆ ಟೆನ್ನಿಸ್ ಗೇಮ್ ತರ ಇರಬೇಕು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರಬೇಕು. ಏನ್ ಹೇಳಿ? ಅದು ಗೋವಾ ಲೋಕಲ್ ಬಸ್ಗಿಂತ ಎಲ್ಲಂದ್ರಲ್ಲಿ ಜಾಸ್ತಿ ನೀವೇ ಕಾಣಿಸ್ಕೋತಾ ಇದ್ದೀರಾ. ಇದೇ ಊರಾ? ನಮ್ಮೂರು ಮೈಸೂರು. ಮೈಸೂರು? ಮೈಸೂರು? ಓ, ನಂದು ಮೈಸೂರೇ. ಒಂದೇ ಬಳ್ಳಿ ಹೂಗಳಾಗಿದ್ರು ನಮ್ಮ ಸೇರ್ಸಕ್ಕೆ ಗೋವಾ ಅಂತ ಒಂದು ದಾರ ಬೇಕಿತ್ತು ನೋಡಿ. ವಾಟ್ ಎ ಮಿರಾಕಲ್ ಐಸೆ. ಏನ್ರಿ, ಚಿಕ್ಕ ವಯಸ್ಸಿಂದ ಜೊತೆಲೆ ಆಡ್ ಬೆಳ್ದವ್ರ ತರ ಮಾತಾಡ್ತಿರಲ್ಲ, ಸ್ವಲ್ಪ ಸೈಲೆಂಟ್ ಆಗಿರಕ್ಕಾಗಲ್ವಾ?
ಅಯ್ಯೋ ಬೇರೆ ಊರಲ್ಲಿ ನಮ್ ಕನ್ನಡದವ್ರು ಸಿಕ್ಬಿಟ್ರೆ ಹೆಂಡತಿ ಮಕ್ಳಿಗಿಂತ ಹತ್ರ ಬರ್ತೀವಲ್ವಾ ಅಲ್ವಾ? ಯು ಫೀಲ್ ದ ಸೇಮ್? ಐ ಟು ಕುಡೀರಿ ಎಳ್ನೀರು. ಗೋವಾಲ್ ಬೆಳಿಗ್ಗೆ ಎಳ್ನೀರು ಕುಡಿಬೇಕು, ರಾತ್ರಿ ಹೆಂಡ ಕುಡಿಬೇಕು. ಗೋವಾಗ್ ಬಂದಿದ್ದು? ನಮ್ಮ ಅಕ್ಕನ ಮನೆ ಇಲ್ಲೇ ಇರೋದು. ಬೇಜಾರಾದಾಗ್ಲೆಲ್ಲ ಇಲ್ಲೇ ಬರ್ತಿರ್ತೀನಿ. ಬೇಜಾರಾದಾಗೆಲ್ಲ ಹ್ಮ್. ಯಾರಾದ್ರೂ ಬಾಯ್ ಫ್ರೆಂಡ್ ಮೇಂಟೈನ್ ಮಾಡೋದಲ್ವಾ? ಬೇಜಾರಾದಾಗೆಲ್ಲ ಪಕ್ಕಂತ ಮಕ್ಕ ಕುಡಿಬೋದಾಗಿತ್ತು. ನಂಗೆ ಬಾಯ್ ಫ್ರೆಂಡ್ ಯಾರೂ ಇಲ್ಲ. ಅಂದ್ಕೊಂಡೆ ಮಧ್ಯ ರೋಡಲ್ಲಿ ಗಾಡಿ ಪಂಚರ್ ಆಗಿ ಅನಾಥವಾಗಿ ಓಡಾಡ್ತಿದ್ರಲ್ಲ, ಅವಾಗಲೇ ಅನ್ಕೊಂಡೆ ನಿಮ್ಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ ಅಂತ. ಹಲೋ, ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ ನನ್ನ ಮೇಲೆ ಕಣ್ಣಾಕ್ಬೇಡಿ. ಐ ಆಮ್ ಆಲ್ರೆಡಿ ಎಂಗೇಜ್. ಒಳ್ಳೆ ಗೂಡ್ ಪಾರ್ಟಿನ ಮದುವೆ ಆಗ್ತಾ ಇದ್ದೀನಿ. ಅವ್ರ ಗೂಡಲ್ಲೇ ಬೆಚ್ಚಿಗೆ ಸೆಟ್ಲ್ ಆಗ್ತಾ ಇದ್ದೀನಿ. ಅಂದ್ರೆ ನೀವ್ ಅವ್ರನ್ನ ಲವ್ ಮಾಡಲ್ವಾ? ಹಲೋ ಮೇಡಮ್, ನಮ್ಮ ಥರ ಲವರ್ ಇಡೀ ಪ್ರಪಂಚದಲ್ಲೇ ಸಿಗಲ್ಲ. ಲವ್ ಅಂದ್ರೇನು? ನಂಬಿಕೆ, ಸುಳ್ಳು ಹೇಳ್ಬಾರ್ದು, ಒಬ್ರು ಕಷ್ಟ ಸುಖಕ್ಕೆ ಇನ್ನೊಬ್ರು ಆಗಬೇಕು, ಅದೆಲ್ಲ ಕ್ವಾಲಿಟೀಸ್ ನಮ್ಮ ಹತ್ರ ಇದೆ. ನೋಡಿ ನಿಜ ಅಂತ ಅಬ್ಬಬ್ಬ, 7 ಜನ್ಮದ ಸಂಬಂಧ. ಹಾಯ್ ಬೇಬಿ, ಎಲ್ಲಿದ್ಯಾ? ಇಲ್ಲೇ ದೇವಿ ಮುಂದೆ ಕೂತ್ಕೊಂಡಿದ್ದೀನಿ. ಏನು? ಐ ಮೀನ್ ಒಂದು ದೇವಿ ದೇವಸ್ಥಾನಕ್ಕೆ ಬಂದಿದ್ದೆ. ಆ ಪೂಜೆ ಎಲ್ಲ ಮುಗೀತು, ಬಾಳೆಹಣ್ಣು ರಸಾಯನ ಕೊಡ್ತೀನಿ ಅಂದ್ರು, ಅದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀನಿ. ನೋಡು, ಎಲ್ಲೆಲ್ಲೋ ಏನೇನೋ ತಿನ್ಬಿಡ್ಬೇಡ. ಒಳ್ಳೆ ಕಡೆನೆ ಊಟ ಮಾಡು ಅಂಡ್ ಮಿನರಲ್ ವಾಟರ್ ಕುಡಿ. ಓಕೆ ಓಕೆ ಓಕೆ. ಮಿಸ್ಸಿಂಗ್ ಮೀ ನೋ ಬೇಬಿ. ಆಬ್ವಿಯಸ್ಲಿ. ಓಕೆ ಬೇಬಿ. ಹಲೋ 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 ಹಲೋ, ಯಾಕೆ ಹೋಗ್ತಿದ್ದೀರಾ? ಬಾ, ನಿಮ್ ಜೊತೆ ಇನ್ನೊಂದ್ ಸ್ವಲ್ಪ ತಿದ್ಬಿಟ್ರೆ ನಾನ್ ದೊಡ್ಡ ಸುಳ್ಳಿ ಆಗ್ಬಿಡ್ತೀನಿ. ಸುಳ್ಳು ಹೇಳ್ಬೇಕು. ಸುಳ್ಳು ಹೇಳೋದು ಕಲ್ತ್ರೆ ಶನಿನೂ ಎದುರಿಸೋ ಪವರ್ ಬರ್ತಂತೆ. ಅದ್ ಸರಿ, ನಮ್ಮ ಹುಡ್ಗಿಗೆ ನಾನ್ ಸುಳ್ಳು ಹೇಳಿದ್ರೆ ನಿಮ್ಗೇನ್ ಕಷ್ಟ? ಅಲ್ಲ, ನಾನ್ ನಿಮ್ ಜೊತೆನೇ ಇದ್ದೀನಿ, ಇದ್ಕೊಂಡು ಇಷ್ಟೊಂದು ಸುಳ್ಳು ಹೇಳ್ತೀರಲ್ಲ. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ಇಟ್ ಯಾರ್. ಇದೊಳ್ಳೆ ಕತೆ ಆಯ್ತಪ್ಪ. ಪಕ್ಕದ ಮನೇಲಿ ಬ್ರಾಹ್ಮಣರವ್ರೆ ಅನ್ಬಿಟ್ಟು ಗೌಡ್ರ ಮನೇಲಿ ಮಾಂಸ ಬೇಯಿಸ್ತಾ ಇರಕ್ಕಾಗುತ್ತಾ? ನನಗೇನು ಅನ್ಸುತ್ತೋ ಅದನ್ನ ನಾನು ಮಾಡೇ ಮಾಡ್ತೀನಿ. ಹಲೋ ಖುಷಿ, ನೀವು ಬಂದಿರೋದು ನನ್ನ ಗಾಡಿಯಲ್ಲಿ ಇರಿ, ನಾನೇ ಡ್ರಾಪ್ ಮಾಡ್ಬೇಕು. ನನ್ನ ಗಾಡಿ ಏನು ಮರಿ ಹಾಕಿರಲ್ಲ. ನಿಲ್ಸಿ 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 ನಿಲ್ಸಿ, ಇಲ್ಲೇ ನಿಲ್ಸಿ. ಯಾಕೆ ಖುಷಿ, ಇದೇನಾ ನಿಮ್ಮನೆ? ಇದಲ್ಲ, ಇಲ್ಲೇ ಸ್ವಲ್ಪ ಹತ್ರ. ನಾನ್ ನಡ್ಕೊಂಡು ಹೋಗ್ತೀನಿ. ಈ ಹುಡುಗಿರ ಪ್ರಾಬ್ಲಮ್ಮೇ ಇಷ್ಟಪ್ಪ. ಬೆಳಿಗ್ಗೆಯಿಂದ ನೆರಳು ಥರ ನಿಮ್ಮ ಹಿಂದೆ ಸುತ್ತಾಡೋ ಹುಡುಗರು ನಂಬಲ್ಲ. ಅವನ್ಯಾರ ಕರೆನ್ಸಿ ಹಾಕೋನಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಾ, ಪಿಜ್ಜಾ ಡೆಲಿವರಿ ಬಾಯ್ಗೆ ನಿಮ್ಮ ಮನೆ ಅಡ್ರೆಸ್ ಕೊಡ್ತೀರಾ. ಅಮ್ಮ ಏನಮ್ಮ ನಿಮ್ಮ ಲೀಲೆಗಳು? ಹಲೋ, ಅವ್ರು ನಿಮ್ಮಷ್ಟು ಡೇಂಜರ್ ಅಲ್ಲ. ನಾನ್ ನಿಮ್ಗಂತೂ ನಮ್ಮ ಮನೆನೇ ತೋರ್ಸಲ್ಲ. ರೇ 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 ಹೋಗ್ರಿ ರೇ ಖುಷಿ, ಹೋಗ್ರೆ ಹೋಗ್ರೆ. ನೀವು ಕರೆದ್ರು ನಿಮ್ಮ ಮನೆಗೆ ಬರಲ್ಲ, ನಮ್ಮ ಮನೆ ದೇವರಾಣೆಗೂ ಬರಲ್ಲ. ಹೋಗ್ರಿ, ನಮಗೂ ಮಾನ ಮರ್ಯಾದೆ. ಸಿಸ್ಟರ್ ಸಿಸ್ಟರ್ ಸಿಸ್ಟರ್. ಯಾರು? ನಮಸ್ಕಾರ, ನಾನು ಪ್ರೀತಮ್ ಅಂತ, ಖುಷಿ ಕ್ಲಾಸ್ಮೇಟು. ನೆನ್ನೆ ಸಾಯಂಕಾಲ ಡ್ರಾಪ್ ಮಾಡ್ದಲ್ಲ. ಖುಷಿ ಮಲಗಿದಾಳೆ, ಎಬ್ಬಿಸ್ತೀನಿ. ಬೇಡ 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 ಬೇಡ, ಪಾಪ ಅವ್ರು ಮಲಗಿರ್ತಾರೆ, ಪಾಪ ಡಿಸ್ಟರ್ಬ್ ಮಾಡೋದು ಯಾಕೆ? ರೋಡ್ ತುಂಬ ಕನ್ಫ್ಯೂಸ್ ಆಗೋಯ್ತು. ಅಕ್ಕಪಕ್ಕದ ಮನೆಗೆಲ್ಲ ಹೋಗಿ ಕನ್ನಡದವ್ರ ಮನೆ ಯಾವುದು ಕನ್ನಡದವ್ರ ಮನೆ ಯಾವುದು ಅಂತ ಕೇಳಿದೆ. ಅವ್ರು ಇದು ಅಂತ ತೋರಿಸಿದ್ರು, ಇಲ್ಲಿಗೆ ಬಂದೆ. ನೆನ್ನೆ ಆ ಗಲ್ಲಿ ಹತ್ರ ಬಿಟ್ನಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗೋಯ್ತು. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಸಿಸ್ಟರ್, ಮನೆ ಪೇಂಟಿಂಗ್ ತುಂಬ ಚೆನ್ನಾಗಿದೆ, ಕಲರ್ ಕಲರ್ ಆಗಿ. ಆಮೇಲೆ ಖುಷಿ ಹೇಳ್ತಿದ್ಲು, ನೀವು ತುಂಬ ಚೆನ್ನಾಗಿ ಮಸಾಲೆ ವಡೆ ಮಾಡ್ತೀರಂತೆ. ನನ್ನ ಗಂಡ ಚೆನ್ನಾಗಿ ಮಾಡ್ತಾರೆ. ಹೌದಾ? ಮೋಸ್ಟ್ಲಿ ಮಸಾಲೆ ದೋಸೆ ಇರಬೇಕು. ಇಲ್ಲ, ಅದನ್ನು ನನ್ನ ಗಂಡನೇ ಚೆನ್ನಾಗಿ ಮಾಡ್ತಾರೆ. ಹೌದಾ? ಚಿಕನ್ ಮಸಾಲ ಇರಬೇಕು. ಛೀ, ನಾನು ವೆಜಿಟೇರಿಯನ್ನು. ಮತ್ತು ನೀವೇನು ಚೆನ್ನಾಗಿ ಮಾಡ್ತೀರಿ? ಎಲ್ಲ ಅಡುಗೆನೂ ನನ್ನ ಗಂಡ ಮಾಡ್ತಾರ, ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಅಂದರೆ ನಿಮ್ಗೆ ಅಡುಗೆ ಮಾಡಕ್ಕೆ ಬರಲ್ಲ ಅನ್ನಿ. ಮತ್ತು ಖುಷಿಯಾಗಿ ನಂಗೆ ಸುಳ್ಳು ಹೇಳಿದ್ಲು. ಸಿಸ್ಟರ್, ನಾನು ನಿಮ್ಗೆ ಅಡುಗೆ ಮಾಡೋದು ಹೇಳ್ಕೊಡ್ತೀನಿ. ಕಿಚನಲ್ಲಿದೆ ಅಡುಗೆ ಮನೆ, ಲೆಫ್ಟ್ ಸೈಡ್. ಹೆಣ್ಣಾಗ ಅಡುಗೆ ಮಾಡಕ್ಕೆ ಬರಲ್ಲ ಅಂತೀರ. ಬನ್ನಿ ಸಿಸ್ಟರ್, ನಾನು ಹೇಳ್ಕೊಡ್ತೀನಿ, ಬನ್ನಿ. ಬಿಸಿಬೇಳೆ ಬಾತ್. ಇದಕ್ಕೆ ಈ ಉತ್ತರ ಕರ್ನಾಟಕದ ಉಳ್ಳಾಗಡ್ಡಿ ಹಾಕ್ಬಿಟ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ನಿಮ್ಗೆ ನಾನ್ ವೆಜ್ ಇಷ್ಟ ಇಲ್ಲ, ಈ ಉಳ್ಳಾಗಡ್ಡಿ ತೆಗೆದ್ಬಿಟ್ಟು ನಿಮ್ಮ ಯಜಮಾನರಿಗೋಸ್ಕರ ಫಿಶ್ ಹಾಕ್ಬಿಟ್ರೆ ಇದು ಫಿಶ್ ಬಾತ್. ಮೇಕೆ ಹಾಕ್ಬಿಟ್ರೆ ಮೇಕೆ ಬಾತ್, ಚಿಕನ್ ಹಾಕ್ಬಿಟ್ರೆ ಕೋಳಿ ಬಾತ್ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಖುಷಿ ಇದ್ದಾಳಲ್ಲ, ಅವ್ಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ದಡ್ಡಿ ಸ್ಕೂಲಲ್ಲಿ ಟೀಚರ್ ಹೊಡೆದು ಹೇಳ್ಕೊಡ್ತಿದ್ರು. ನಾನು ಅಲ್ಲೇ ನೋಡ್ತಿರ್ತಿದ್ನಲ್ಲ. ಹೇ, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಸರ್ಪ್ರೈಸ್ ಸರ್ಪ್ರೈಸ್. ಇವಳು ಯಾವಾಗ್ಲೂ ಹೀಗೆ.
ಸ್ಕೂಲಲ್ಲಿ ನಾನು ಟಾಯ್ಲೆಟಿಂದ ಆಚೆ ಬಂದ್ರೆ ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಅಂತ ಕೇಳೋಳ. ನಾನೇನು ಹೇಳಿ ಖುಷಿ, ನಾನು ಬೇಳೆ ಬಾತ್ ಮಾಡಿದ್ದೀನಿ, ಹೇಳ್ಕೊಟ್ಟಿದ್ದೀನಿ. ಓಕೆ ತಿನ್ಬಿಡಿ, ನಾನು ಮಾಮೂಲಿ ಜಾಗದಲ್ಲಿ ಸಿಗ್ತೀನಿ. ಓಕೆ ಅದೇ ಟಿಫನ್. ಖುಷಿ ಸಕ್ಕದಾಗ ಅಡಿಗೆ ಮಾಡ್ತಾರೆ ಇವರು. ಅಕ್ಕ ಅವನನ್ನ ಯಾಕೆ ಮನೆ ಒಳಗ್ ಸೇರಿಸ್ದೆ? ಅವ್ನೇನ್ ಕ್ಲಾಸ್ಮೇಟು, ಯಾಕೆ ಒಳಗೆ ಸೇರಿಸ್ದೆ ಅಂತೀಯಲ್ಲೇ? ಏನು ಕ್ಲಾಸ್ಮೇಟಾ? ಅವ್ನ್ ಪರಿಚಯ ಆಗಿದ್ ನೆನ್ನೆನೆ. ಮತ್ತೆ ಅವ್ನ ನಿನ್ನ ಡ್ರಾಪ್ ಮಾಡ್ದ. ಅಯ್ಯೋ ಬುದ್ಧು, ನೆನ್ನೆ ಆಟೋ ಅವನು ಡ್ರಾಪ್ ಮಾಡ್ದ. ಅವನು ಸೇರಿಸ್ಬಿಡು ಮನೆ ಒಳಗಡೆ. ಅಂದ್ರೆ ಅವ್ನು ಹೇಳಿದ್ದಲ್ಲ ಸುಳ್ಳೇನೆ? ಇನ್ನೇನು? ಹೌ ಮಚ್ ಇಸ್ ದಿಸ್? 500 rupees. 500. Yeah. Make it 50, no? No. I buy 2. No, definitely Please? no. ಮಿಸ್ಟರ್, ಹೇಳ್ದೆ ಕೇಳ್ದೆ ಮನೆಗ್ ಬಂದಿದ್ದೀರಲ್ಲ, ಒಂಚೂರು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಕಾಮನ್ ಸೆನ್ಸ್. ಹೇಳ್ದೆ ಕೇಳ್ದೆ ನಾನೇ ನಿಮ್ಮ ಬಟ್ಲು ಮನೆಗೆ ಬಂದೆ. ಹಾಲು ತಾನೇ ಬಂದಿದ್ದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ದೇವ್ರಾಣೆಗೂ ನಿಮ್ ಮನೆ ಕಡೆ ತಲೆ ಹಾಕಲ್ಲ ಅಂದೋರು ಮನೆಗ್ ಬಂದು ಅಡ್ಗೆ ಮಾಡ್ಕೊಂಡು ಊಟ ಮಾಡಿದಿರಲ್ಲ, ಮಾನ ಮರ್ಯಾದೆ ಏನಾದ್ರೂ ನಿಮ್ಗಿದ್ಯಾ? ದೇವ್ರಾಣೆ, ನಾನು ನಿಜ ಹೇಳ್ತೀನಿ, ನಾನು ಬರಬಾರ್ದು ಅಂತಾನೆ ಇದ್ದೆ. ರಾತ್ರಿ ಒಂದು 7-8 ಬಿಯರ್ ಕುಡಿದು ಮಲಗ್ಬಿಟ್ಟೆ. ಊಟ ಏನು ಮಾಡಿರ್ಲಿಲ್ಲ. ಕನ್ಸಲ್ ದೇವ್ರು ಬಂದ್ಬಿಟ್ಟು, ಕಂದ ನೀನು ರಾತ್ರಿ ಊಟ ಮಾಡದೆ ಇದ್ದಿದ್ದು ನನ್ನ ಹೊಟ್ಟೆ ಚುರ್ರ್ ಅಂತಿದೆ ಅಂದ್ರು. ದೇವ್ರೆ ನನಗೆ ಗೋವಾ ಫುಡ್ ಸೆಟ್ ಆಗ್ತಿಲ್ಲ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ಕಂದ ಅದಕ್ಕೆ ಯಾಕೆ ಚಿಂತೆ ಮಾಡುವೆ, ನಿನ್ನ ಫ್ರೆಂಡ್ ಖುಷಿ ಅವ್ರ ಅಕ್ಕನ ಮನೆಗೆ ಹೋಗಿ ಕರ್ನಾಟಕ ಫುಡ್ ತಿನ್ನು ಅಂದ್ರು. ನಾನು ಹೇಳ್ದೆ, ದೇವ್ರೆ ನಾನು ಹೋಗಕ್ಕಾಗಲ್ಲ, ಬಿಕಾಸ್ ನಾನು ನಿಮ್ಮ ಮೇಲೆ ಆಣೆ ಇಟ್ಟಿದ್ದೀನಿ ಅಂದೆ. ಅದಕ್ಕೆ ದೇವ್ರು ಹೇಳಿದ್ರು, ಐ ಡೋಂಟ್ ಕೇರ್ ಯುವರ್ ಆಣೆ ಕಂದ. ಚಿಕ್ಕ ಹುಡುಗನಿಂದನೂ ನೀನು 8 ಆಣೆಗೆ 1 ರೂಪಾಯಿಗೆ ಆಣೆ ಇಟ್ಟು ಮುರಿದು ಐ ಆಮ್ ಯೂಸ್ ಟು ಇಟ್, ಸೊ ಗೋ ಅಂಡ್ ಹ್ಯಾವ್ ಯುವರ್ ಫುಡ್ ಅಂತ ಹೇಳಿದ್ರು. ಇದ್ರ ಸಾರಾಂಶ ಏನು ಅಂದ್ರೆ, ವೆನ್ ಗಾಡ್ ಡಸಂಟ್ ಮೈಂಡ್ ಮೀ ಬ್ರೇಕಿಂಗ್ ಮೈ ಆಣೆ, ವೈ ಡು ಯು ಮೈಂಡ್ ಪ್ಲೀಸ್? ಯು ಆರ್ ಸೋ ಡಿಸ್ಗಸ್ಟಿಂಗ್ ಯಾ. ಏನ್ ಮಾಡ್ತಿದ್ಯಾ? ಅದು ಸರ್ ಬೇರೆ ಏನೂ ಇಲ್ಲ, ನಿಮ್ಮ ಫೈಲ್ ನೋಡ್ತಾ ಇದ್ದೆ ನಾನು. ಅದ್ಯಾಕೆ ಕಳ್ಳನ ಥರ ಬಗ್ ನೋಡ್ತಿದ್ಯಾ? ಕೇಳಿದ್ರೆ ನಾನೇ ಕೊಡ್ತಿದ್ದೆ. ತಗ ಸರ್ ದಯವಿಟ್ಟು ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಡಿ ಸರ್. ನಿಮಗೆ ಕೆಲಸ ಸಿಕ್ಕೋದು ಡೆಫಿನೆಟು ಸರ್. ದಯವಿಟ್ಟು ನೀವು ವಾಪಸ್ ಹೋಗ್ಬಿಟ್ಟು ನಂಗೆ ಇದೊಂದು ಹೆಲ್ಪ್ ಮಾಡಬೇಕು ಸರ್. ನಾನು ಯಾಕೋ ನಿನಗೆ ಹೆಲ್ಪ್ ಮಾಡಬೇಕು? ಸರ್ ನಾನು ತುಂಬ ಕಷ್ಟದಲ್ಲಿದ್ದೀನಿ ಸರ್. ನಾನು ಕಷ್ಟ ಕೇಳಿದ್ರೆ ಕಣ್ಣೀರು ಹಾಕೊಂಡ್ಬಿಡ್ತೀರಾ ಸರ್ ನೀವು. ನಿನ್ನ ಕಷ್ಟ ಅಷ್ಟೊಂದು ದೊಡ್ಡದಾಗಿದ್ರೆ ಹೇಳಪ್ಪ, ಇಲ್ಲಿರೋರ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು. ನೀನು ಒಬ್ಬನೇ ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲಸ ಗಿಟ್ಟಿಸ್ಕೊ. ಹೇಳೋ ನಿನ್ನ ಕಷ್ಟ ಏನು ಅಂತ. ಅಬ್ಬಾ ಹಾಂ ದೇವ್ರೆ, ಮೊನ್ನೆ ಯುಗಾದಿ ಹಬ್ಬದ ದಿವಸ ನಾನು ನಮ್ಮಪ್ಪ ನಮ್ಮಮ್ಮ ಒಟ್ಟಿಗೆ ಊಟಕ್ಕೆ ಕೂತಿದ್ವಿ ಸರ್. ನಮ್ಮಪ್ಪಂಗೆ ತಿನ್ನಿಸ್ತಾ ಇದ್ರು ಸರ್. ನಮ್ಮಪ್ಪಂಗೆ ನಮ್ಮಮ್ಮನ ಮೇಲೆ ಲೈಟಾಗಿ ಲವ್ ಆಗ್ಬಿಟ್ಟು ನಮ್ಮಮ್ಮನ ಕೈನ ಕಚ್ಬಿಟ್ಟು ಸರ್. ನಮ್ಮಮ್ಮ ಅದನ್ನ ಮನ್ಸಿಗೆ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ನಮ್ಮಪ್ಪನ ಕೈನ ಜೋರಾಗಿ ಕಚ್ಬಿಟ್ರು ಸರ್. ನಮ್ಮ ಅಪ್ಪನ ಕೋಪ ಜಾಸ್ತಿ ಆಗ್ಬಿಟ್ಟು ನಮ್ಮ ಅಮ್ಮನ ಕೆನಾಗ ಹಂಗೆ ಬಾಯ ಕೆಳದ್ಬಿಟ್ರು ಸರ್. ನಮ್ಮಮ್ಮ ಆಯಿಂಟ್ಮೆಂಟ್ ಹಚ್ಕೊಂಡು ಮೂಲೆ ತಾನೆ ಕೂತ್ಕೊಳ್ಳೋಕ್ಕಾಗ್ಲೇ ಸರ್. ನಮ್ಮಮ್ಮಂಗೆ ಸೀದಾ ಬಂದು ನಮ್ಮ ಅಪ್ಪನ ಮುಗ್ನೆ ಕಚ್ಚಾಕ್ಬಿಟ್ರು ಸರ್. ಕೋಪ ಬಿಡ್ತದ ಸರ್ ನಮ್ಮ ಅಪ್ಪಂಗೆ. ಸೀದಾ ಬಾಂದಿದೆ ನಮ್ಮ ಅಮ್ಮನ ಕಿವಿಗೆ ಬಾಯ ಕೆಳದ್ಬಿಟ್ರು ಸರ್. ಹಿಂಗೆ ಇಬ್ರು ಜೀವನ ಅಂದ್ರೆ ಬಾರ್ ಆಡ್ತಾ ಇದೆ ಸರ್. ಯಾವಾಗ ಹೋಯ್ತಾರೋ ಗೊತ್ತಾಗ್ತಿಲ್ಲ ಸರ್. ಅವ್ರಿಬ್ರನ್ನ ಕಾಪಾಡ್ಕೋಬೇಕು ಅಂದ್ರೆ ನಂಗೆ ದುಡ್ಡು ಬೇಕು ಸರ್. ನಂಗೆ ದುಡ್ಡು ಬೇಕು ಅಂದ್ರೆ ಈ ಕೆಲಸ ಬೇಕು ಸರ್. ನೋಡಿ ಸರ್, ಎಲ್ಲರೂ ಯುಗಾದಿ ಮಾರನೇ ದಿನ ಹೊಸದಡ್ಕು ಮಾಡ್ಕೊಂಡ್ರೆ ನಿಮ್ಮ ಅಪ್ಪ ಅಮ್ಮ ಏನೋ ಯುಗಾದಿ ದಿನ ಹೊಸದಡ್ಕು ಮಾಡ್ಕೊಂಡ್ಬಿಟ್ಟವ್ರೆ. Your turn. ಓಕೆ ಬಿಡು, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಬಾಸ್. ಬೇಬಿ 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 ಏನಾಯ್ತು ಬೇಬಿ? ನೀವ ಬಾಸ್, ಕನ್ಸಲ್ಲಿ ಯಾವುದೋ ಹೆಣ್ದೇವ ನೋಡ್ದಂಗಾಯ್ತು. ಡೋಂಟ್ ಬಿ ಸಿಲಿ. ಎನಿವೆ ದರ್ಶನ ಎಲ್ಲ ಹೇಗಾಯ್ತು? ಎಲ್ಲ ಚೆನ್ನಾಗಾಯ್ತು. ಓಕೆ ನೋಡು, ಟ್ರಿಪ್ ಇನ್ ಬಂದ್ಮೇಲೆ ಅನ್ಪ್ಯಾಕ್ ಮಾಡಬಾರ್ದಾ? ಕಾಮನ್ ಸೆನ್ಸೇ ಇಲ್ಲ ನಿನ್ಗೆ. ಇದೆಲ್ಲ ವಾಶ್ಗೆ ಹಾಕ್ಬೇಕು, ಆಮೇಲೆಲ್ಲ ಹಾಕೋಣ ಅಂತಿದೆ ಬಾಸ್. ಕ್ಲೆನ್ಲಿನೆಸ್ಸೇ ಇಲ್ಲ ನಿನ್ಗೆ. ಓಂ ವಿನಾಯಕಾಯ ನಮಃ, ಗಜಾನನಾಯ ನಮಃ, ವಕ್ರತುಂಡಾಯ ನಮಃ, ಗೌರಿ ಸುತಾಯ ನಮಃ, ವಿನಾಶಕಾಯ ನಮಃ, ಲಂಬೋದರಾಯ ನಮಃ. ಓಂ ವಿನಾಯಕಾಯ ನಮಃ. ಬೇಬಿ ಏನಿದು? ಟಾಪ್ ಯಾರ್ದು? ನಿಮ್ದು. ವಾಟ್? ನಂದು. ನಾನ್ ನಿಮ್ಗೋಸ್ಕರ ಗಿಫ್ಟ್ ತಂದಿದ್ದು. ಗಿಫ್ಟ್? ದಿಸ್ ಇಸ್ ಅ ಯೂಸ್ ಟಾಪ್. ಯೂಸ್? Yes. ನೋ 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 ಸ್ಟುಪಿಡ್ಸ್. ಈ ಬಟ್ಟೆ ಅಂಗಡಿ ಅವ್ರ ಕತೆನೇ ಹೀಗೆ.
ಬಟ್ಟೆ ಮೇಲೆ ಲೈಟ್ ಹಾಕ್ಬಿಟ್ಟು ನಮ್ಮನ್ನ ಯಾಮಾರಿಸ್ಬಿಡ್ತಾರೆ. ಯಾವ ಅಂಗಡಿ ಎಲ್ಲಿ? ದೇವಸ್ಥಾನದಿಂದ ವಾಪಸ್ ಬರ್ಬೇಕಾದ್ರೆ ಬರಿಗೈಯಲ್ಲಿ ಬರಬಾರ್ದು ಅಂತ ನೀವ್ ಯಾವಾಗ್ಲೂ ತಗೋತಿರಲ್ಲ, ಅದೇ ಅಂಗಡಿಯಲ್ಲಿ ತಗೊಂಬಂದೆ. ಯೂಸ್ ಕೊಟ್ಟಿದ್ದಾನೆ. ಸ್ಟುಪಿಡ್. ಬ್ಲಡಿ ಫೂಲ್ಸ್. ಫೋನ್ ಕೊಡು. ಹಲೋ, ಯು ಹ್ಯಾವ್ ನೋ ಕಾಮನ್ ಸೆನ್ಸ್ ಆರ್ ವಾಟ್? ಯಾರ್ರಿ ನೀವು? ಹೊಟ್ಟೆಗೆ ಅನ್ನ ತಿಂತೀರಾ ಏನ್ ತಿಂತೀರಾ? ನಾವೇನಾದ್ರೂ ತಿಂತೀವಿ, ನೀವ್ಯಾಕ್ರಿ ಫೋನ್ ಮಾಡಿ ನನ್ ತಿಂತೀರಾ? ನೆನ್ನೆ ನಿಮ್ ಅಂಗಡಿಯಲ್ಲಿ ನಮ್ ಬಾಯ್ ಫ್ರೆಂಡ್ ಟಾಪ್ ತಗೊಂಡಿದ್ದಾರೆ, ಬಟ್ ನೀವ್ ಯೂಸ್ ಟಾಪ್ ಕೊಟ್ಟಿದ್ದೀರಾ. ಆ ಏನು, ನಮ್ಮ ಅಂಗಡಿಲಿ ಯೂಸ್ ಟಾಪ್? ಸೆಕೆಂಡ್. ಅಲೋ, ನಿಮ್ದಲ್ಲ. ಇಲ್ಲಿ ಇಲ್ಲಿ ಮಗ, ಯಾರೋ ಒಂದು ಟಾಪ್ನ ತಗೊಂಡು 2 ಹುಡುಗಿರ್ನ ಪಟಾಯಿಸೋದಕ್ಕೆ ಹೋಗಿ ಲಾಕ್ ಆಗ್ಬಿಟ್ಟಿದ್ದಾನೆ. ಏನೋ ಮಾಡೋದು? ಅಯ್ಯೋ ನಮ್ಗೆ ಯಾಕೆ ಬೇಕು ಬಿಡಲ್ಲ, ಏನಾದ್ರೂ ಹೇಳ ಎಸ್ಕೇಪ್ ಆಗ. ಬೇಬಿ ಮಾಡ್ತೀನಿ ಇರೋ ಇವ್ನ್ಗೆ. ಬಿಡಬೇಡಿ. ಹುಡುಗರಿಗೆ ಹುಡುಗರೇ ಆಗ್ಬೇಕು ಕಣ. ನಾನು ಏನೋ ಒಂದೇಳು ಮ್ಯಾನೇಜ್ ಮಾಡ್ತೀನಿ, ನೀನು ಕೆಲಸ ನೋಡು. ಮೇಡಮ್. ವಾಟ್? ಮೇಡಮ್, ರಿಯಲಿ ಸಾರಿ ಮೇಡಮ್, ನನ್ನ ಸ್ಟಾಫ್ನೆಲ್ಲ ವಿಚಾರಿಸ್ದೆ. ಅದು ಏನಾಗಿದೆ ಅಂದ್ರೆ 4-5 ಸೇಮ್ ಕಂಪ್ಲೇಂಟ್ ಬಂದಿದೆ ಮೇಡಮ್. ನಮ್ಮ ಸ್ಟಾಫ್ ಹುಡುಗಿರಿದಾರಲ್ಲ ಮೇಡಮ್, ಅವರು ರಿಚ್ ಹುಡುಗರನ್ನ ಪಟಾಯಿಸೋದಕ್ಕೆ ಹೋಗಿ ಈ ತರ ತಿರ್ಪೇ ಚೌಕಿ ಮಾಡ್ಬಿಟ್ಟಿದ್ದಾರೆ. ರೀ, ಅಂತವ್ರನ್ನೆಲ್ಲ ಯಾಕ್ರಿ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ? ಜಸ್ಟ್ ಕಿಕ್ ದೆಮ್ ಔಟ್. ಸಾರಿ ಮೇಡಮ್, ರಿಯಲಿ ಸಾರಿ ಮೇಡಮ್. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ಸಾರಿ. ಓಕೆ, ಇಟ್ಸ್ ಓಕೆ. ಆ ಮ್ಯಾನೇಜರ್ ಹೇಳ್ದ ಇದು ಆ ಶಾಪ್ ಗರ್ಲ್ ಯೂಸ್ ಮಾಡಿರೋ ಟಾಪ್ ಅಂತೆ. ಗುರ್ತು ಪರಿಚಯ ಇಲ್ದವ್ರಿಗೆ ತ್ಯಾಗ ಮಾಡೋದು ಬರೀ ನಮ್ಮ ಸೈನಿಕರು ಅನ್ಕೊಂಡಿದ್ದೆ. ನೀನು ಯಾರಪ್ಪ ಮ್ಯಾನೇಜರು? ಚೆನ್ನಾಗಿ ಮ್ಯಾನೇಜ್ ಮಾಡಿದೀಯಲ್ಲೋ. ಯಾವ ಜನ್ಮದ ಋಣನೋ ಏನೋ. ಥ್ಯಾಂಕ್ಸ್ ಕಣ. ನನ್ಗೊಂದ್ ಸೆಕೆಂಡ್ ಏನ್ ಅನ್ಸ್ತು ಗೊತ್ತಾ? ನೀನ್ ದೇವಸ್ಥಾನಕ್ ಹೋಗ್ತೀಯ ಅಂತ ಸುಳ್ಳು ಹೇಳಿ ಯಾವ್ದೋ ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಹೋಗಿದೆ ಅನ್ಕೊಂಡ್ಬಿಟ್ಟೆ ಬೇಬಿ. ಅಯ್ಯೋ ಬಾಸ್, ನಿಮ್ ಜಾಗದಲ್ಲಿ ನಾನು ಇದ್ದಿದ್ರು ಸೇಮ್ ಟು ಸೇಮೇ ಯೋಚನೆ ಮಾಡ್ತಿದ್ದೆ. ಬೇಬಿ ಫೋನ್. ಹಲೋ. ಹಲೋ, ನಾನು ಕಣ ಟೋನಿ. ಹಾ, ಪುಟ್ಟೇಗೌಡ್ರೆ. ಗೌಡ್ರೆ? ಗೊತ್ತಾಯ್ತು ಗೌಡ್ರೆ. ಗೌಡ ಅಲ್ಲ ಕಣೋ, ಗೋಡ ಗೋಡ ಗೋವಾಕ್ಕ ಗೋಡ. ಹೇಳಿ ಗೌಡ್ರೆ, ಗೊತ್ತಾಯ್ತು. ಏನಿಲ್ಲ, ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಇವತ್ತು ರಾತ್ರಿ ಒಂದು ಒಳ್ಳೆ ಬೊಂಗ ಪಾರ್ಟಿ ಮಾಡಿದ್ದೀನಿ, ಬಂದ್ಬಿಡು. ಓ, ಒಳ್ಳೆ ಬದನೆಕಾಯಿ ಬೆಳೆ ಬಂದಿದೆ, ಅದನ್ನ ಇಳ್ಸಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೀರಾ? ಬದನೆಕಾಯಿ? ಬೊಂಗ ಪಾರ್ಟಿ ಕಣೋ. ಓ, ಗುಂಡ್ ಬದನೆಕಾಯಿ ಅಲ್ಲ, ಉದ್ದೂದ್ ಬದನೆಕಾಯ. ಉದ್ದುದ್ ಬದನೆಕಾಯ? ಬೊಂಗ ಪಾರ್ಟಿ ಕಣೋ. ರಾತ್ರಿನೇ ಲೋಡಿಂಗಾ? ಈಗ ಮ್ಯಾಟ್ರಿಕ್ ಬಂದೆ. ಬೊಂಗ ಲೋಡಿಂಗ್. ಗೌಡ್ರೆ, ನಾನು ನಮ್ಮ ಹುಡುಗಿ ಜೊತೆ ಇದ್ದೀನಿ, ಆಮೇಲೆ ಫೋನ್ ಮಾಡ್ಲಾ? ಆಗ್ಲೇ ಬೊಂಗನ? ಗೌಡ್ರೆ, ಅದೇ ಹೇಳಿದ್ನಲ್ಲ, ನಮ್ ಬಾಸು ಅವ್ರ ಮಗಳು ನನ್ ಮದುವೆ ಆಗೋ ಹುಡುಗಿ. ಅದಕ್ಕೆ ಕುದುರೆ ಟ್ರಾಕಲ್ ಓಡ್ತಾ ಇದೆ. ಬೇಬಿ ಯಾರು? ಪುಟ್ಟೇಗೌಡ್ರು ಅಂತ ನಮ್ ಚಿಕ್ಕಪ್ಪ. ಬದನೆಕಾಯಿ ಚೆನ್ನಾಗಿ ಬೆಳೆದಿದ್ಕೆ ಅವ್ರಿಗೆ ಗೌರ್ಮೆಂಟ್ ಅವಾರ್ಡ್ ಕೊಡ್ತಾ ಇದೆ. ಓ, ದಟ್ಸ್ ನೈಸ್. ಲೆಟ್ ಮಿ ವಿಶ್ ಹಿಮ್. ಹಲೋ ಅಂಕಲ್, ನಿಮ್ ಬದನೆಕಾಯಿಗೆ ಅವಾರ್ಡ್ ಬಂತಂತೆ. ಕಂಗ್ರಾಟ್ಸ್. ಥ್ಯಾಂಕ್ಸ್ ಅಮ್ಮ. ನಿಮ್ಮ ಮದುವೆಗೆ ಬದನೆಕಾಯಿ ನಾನೇ ಸಪ್ಲೈ ಮಾಡ್ತೀನಿ. ಆಮೇಲೆ ಊಟ ಆದ್ಮೇಲೆ ಎಲ್ರಿಗೂ ತಾಂಬೂಲ ಕೊಡೋ ಬದಲು ಎಲ್ರ ಕೈಗೂ ಒಂದು ಬದನೆಕಾಯಿ ಕೊಡ್ಬೇಡ. ಓಕೆ ಅಮ್ಮ? ಬೇಬಿ, ವಾಟ್ ನಾನ್ಸೆನ್ಸ್ ಇಸ್ ಹಿ ಟಾಕಿಂಗ್? ನೀನೇ ಮಾತಾಡ್ಕೊ. ಗೌಡ್ರೆ, ನೈಟ್ ಬೊಂಗ ನೈಟ್ ಬೊಂಗ ಓಡ್ ಬನ್ನಿ ಗೌಡ್ರೆ. ಬಾಯ್. ಬೇಬಿ, ಫಾರ್ಮ್ ಹೌಸ್ ಅಲ್ಲಿ ಅಪ್ಪ ಎಲ್ಲಾರ್ಗೂ ಪಾರ್ಟಿ ಆರ್ಗನೈಸ್ ಮಾಡಿದ್ದಾರೆ. ನಿನ್ನೆಲ್ಲಾರ್ಗೂ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಕಾಯ್ತಾ ಇದಾರೆ. ಬೇಗ ರೆಡಿ ಆಗ್ಬಿಟ್ ಬಾ. ಹಳ್ಳಿಯಿಂದ ಇಬ್ರು ಒಟ್ಟಿಗೆ ಬಂದ್ವಿ. ನಾನು ಇಲ್ಲಿ ಸೆಟ್ಲ್ ಆದೆ, ಅವ್ನು ಬೇರೆ ಕಡೆ ಸೆಟ್ಲ್ ಆದ. ಮಟ್ಟೆ ವೇರ್ ಆರ್ ಯು ಮ್ಯಾನ್? ಮಟ್ಟೆ, ಯು ಬ್ಲಡಿ ಫೂಲ್, ಡೋಂಟ್ ಕಾಲ್ ಮಂಟೆ ಸ್ವಾಮಿ, ಯು ಕಾಲ್ ಮೀ ಟೋನಿ ಡಿ ಕೋಸ್ಟಾ. ಅಂಡರ್ಸ್ಟ್ಯಾಂಡ್? ಓಕೆ. ಮುಂದೆ ಇವನೇ ನನ್ನ ಅಳಿಯ ಆಗೋನು. ಹಿಂದೆ ತೋರಿಸ್ತಾ ಇದೆಯಾ? ಬ್ಯಾಕ್ ಈಸ್ ಬ್ಯೂಟಿಫುಲ್. ಶೋ ಮಿ ಯುವರ್ ಫ್ರಂಟ್ ಮ್ಯಾನ್. ಕಮ್ ಆನ್. ಮೊಣಕೈ ಮೇಲಿಟ್ರೆ ಬಾಯಿ ಹಾಕೋ ನನ್ನ ಮಕ್ಳು ನಾವು. ಹಂಗೆ ಇಲ್ಲಿಟ್ರೆ ಬಿಡ್ತೀವಾ? ಹಂಗೆ ಕ್ಯಾಚ್ ಹಾಕೊಂಡ್ಬಿಟ್ಟೆ. ಇವನು ಹಿಂಗೆ ದೊಡ್ಡವರು ಅಂದ್ರೆ ಸಿಕ್ಕಾಪಟ್ಟೆ ಗೌರವ, ಕಾಲ್ಗೆ ಬಿದ್ದು ಬಿಡ್ತಾನೆ. ಬೀಳ್ತಾನೆ ಇರ್ತಾನೆ. ಗೆಟ್ ಅಪ್ ಬ್ಲಡಿ ಫೂಲ್. ಯಾವುದೋ ಮನೆ ಲೋಟಕ್ಕೆ ಬೆರಳಾಗ್ತಿ ಅಂದ್ಕೊಂಡ್ರೆ ನನ್ನ ಫ್ರೆಂಡ್ ಮನೆ ಬಿಂದಿಗೆ ಕೈ ಹಾಕ್ತೀಯಾ? ಎಂಗೇಜ್ಮೆಂಟ್ ಕ್ಯಾನ್ಸಲ್. ಐ ಆಮ್ ಟೋನಿ ಡಿ ಕೋಸ್ಟಾ. ಸರ್, ಮಂಟೆ ಅಂಕಲ್ನ ತಪ್ಕೋಬೋದಾ? ಹಗಿಮ್ ವೆರಿ ಫ್ರೆಂಡ್ಲಿ ಮಂಟೆ ಅಂಕಲ್. ಟೋನಿ, ನೀನು ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸಿದ್ರು ನನಗಿನ್ನೂ ವಯಸ್ಸಿದೆ. 1000 ಜನ ಹುಡುಗಿರು ಸಿಗ್ತಾರೆ. ನಿಂದು ಯೋಚನೆ ಮಾಡೋ ಟೋನಿ. ಗೋವಾಲ್ ನನಗೆ ಏನೆಲ್ಲ ಹೇಳಿದ್ದೆ ನೀನು? ನನ್ನೊಂಥರ ಕಳ್ಳ ಇದ್ದಂಗೆ, ಒಂದಕ್ಕಿನಲ್ಲಿ ಎಷ್ಟು ಬೀಗನ ಓಪನ್ ಮಾಡ್ಬಿಡ್ತೀನಿ. ಸ್ವಾಮಿ, ಯಾವ ಲಿಂಗಕ್ಕೆ ಪೂಜೆ ಮಾಡ್ದಪ್ಪ?
ಇವ್ರು ಗೋಲ್ಡ್ ಕಣೋ, ಇವ್ರು ಗೋಲ್ಡ್ ಕಣೋ. ಮಂಟೇದ ಸ್ವಾಮಿ ಬನ್ನಿ. My close friend ಮಂಟೆ. ಬೇಬಿ ಬಾ ಅಜ್ಜಿಗ್ ಪರಿಚಯ ಮಾಡ್ತೀನಿ. Take him. ನನ್ ಬೆಸ್ಟ್ ಫ್ರೆಂಡು ಇಲ್ಲೇ ಇದ್ದಾಳೆ. ಖುಷಿ. ಅಜ್ಜಿ ಖುಷಿ, ಹಿ ಇಸ್ ಮೈ ಬಾಯ್ ಫ್ರೆಂಡ್. ಪ್ರಿಯಾ, ವೇರ್ ಇಸ್ ಹಿ? ಎಲ್ಲೇ ಯಾರು ಕಾಣ್ತಾನೆ ಇಲ್ಲ. ಬೇಬಿ one sec, okay, I'll just get him. Baby, where did you go? ಅವಾಗ ನೀನ್ ಗೋಲ್ಡ್ ಕಾಂಪ್ರಮೈಸ್ ಆದ್ನಲ್ಲೋ ಮತ್ತೆ ಹುಡುಕ ಬಂದೆ. ಅಯ್ಯೋ ಟೋನಿ, ನಾನು ನಿನ್ನ ಹುಡ್ಕೊಂಡ್ ಬರ್ಲಿಲ್ಲ. ಅಕ್ರಮ ಗಣಿಗಾರಿಕೆ ನಿಲ್ಲಿಸ್ಬಿಡ್ತೀನಿ. ನನ್ನ ಹೆಂಡತಿ ಪಕ್ಕ ಮಲ್ಕೊಳಕ್ ಮುಂಚೆ ನಿನಗೆ ಫೋನ್ ಮಾಡ್ತೀನಿ. ನನ್ನ ಹೆಂಡತಿಗೆ ಹಾಕೊಳ್ಬಿಡ ಕಣೋ. ಅಯ್ಯೋ ಟೋನಿ, ವಿಷಯ ಅದಲ್ಲ. ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ ಕಣೋ ಗೋವಾದಲ್ಲಿ. ಅರ್ಥ ಮಾಡ್ಕೊಳ್ಳೋ. ನಿನ್ ಕಾಲಿಗೆ ಬೀಳ. ಅಯ್ಯೋ ಅದಲ್ಲ ಕಣೋ ವಿಷಯ. ಟೋನಿ ಕೇಳು. Baby! What's going on? ಏನ್ ನಡೀತಾ ಇದೆ ಇಲ್ಲಿ? ಈ ಪೋರಿ ಸೋನಿ ಈ ಪೋರಿ ಏನ್ ಮಾಡ್ತಾ ಇದ್ದೀರಾ? What's going on? ಅದು ಅಂಕಲ್ ಸಾಯಂಕಾಲ ಪ್ರೋಗ್ರಾಮ್ಗೆ ನನಗೆ ಗೋಸ್ಟ್ ಅಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾರೆ. Uncle, stop it. ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ? ಎಷ್ಟೊಂದ್ ಜನಕ್ಕೆ ಪರಿಚಯ ಮಾಡಿಸ್ಕೊಡ್ಬೇಕು. ಪ್ಲೀಸ್ ಸ್ಟಾಪ್ ಇಟ್. ಕಮ್, ಸ್ಟಾಪ್ ವೇಸ್ಟಿಂಗ್ ಟೈಮ್. ಬೇಬಿ, ಟೋನಿ ಅಂಕಲ್ ಜೊತೆ ಸೇರ್ಲೇಬೇಡ. ಏನ್ ಮಾಡ್ತಾ ಇದೀರಿ ನೀವು? So disgusting. ಹಾಯ್ ಪ್ರಿಯಾ. ಹಾಯ್ ಖುಷಿ, ಇದು ನನ್ ಬೇಬಿ ಪ್ರೀತಾ. ಪ್ರಿಯಾ, ಏನಾಗಿದೆ ನಿನಗೆ? ವೇರ್ ಇಸ್ ಹಿ? ವೆಲ್, ಇಲ್ಲೇ ಇದ್ರಲ್ಲ, ಎಲ್ಲಿ ಹೊರಟೋದ್ರು? Oh God, what's wrong with you? Wait, you know what? I'll just get him back, okay? Okay. Baby! ಪ್ರೈಮರಿ ಸ್ಕೂಲಲ್ಲಿ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಹೇಳ್ಕೊಟ್ಟಿದ್ರು. ನಾನು ಅದ್ ನಂಬೇಕಿತ್ತು. Baby! ಬಾಸ್, ಬಾತ್ರೂಮ್ ಅಲ್ಲಿ ಏನ್ ಮಾಡ್ತಾ ಇದ್ಯಾ? ಟಾಯ್ಲೆಟ್ ಅಲ್ಲಿ ಇರೋರಿಗೆ ಕೇಳೋ ಪ್ರಶ್ನೆನ ಬಸ್ ಇದು. ಓಕೆ, ಇನ್ನು 5 ನಿಮಿಷದಲ್ಲಿ ಆಚೆ ಬಾ. ಎಲ್ಲರೂ ಕಾಯ್ತಾ ಇದಾರೆ. ಓಕೆ, ಬರ್ತೀನಿ ಬಾಸ್, ಬರ್ತೀನಿ. ದೇವ್ರೆ, ದೊಡ್ಡವನಪ್ಪ ನೀನು. ಇದೊಂದ್ಸಲಿ ನನ್ನ ಬಚಾವ್ ಮಾಡ್ಬಿಡಪ್ಪ. ಇನ್ಮೇಲೆ ಯಾವತ್ತೂ ಸುಳ್ಳು ಹೇಳಲ್ಲ. ಕರೀರಿ ಅಂಕಲ್, ಬೇಗ ಲೇಟ್ ಆಗ್ತಿದೆ. ಅಳಿ ಅಂದ್ರೆ ಸಾರ್, ನನ್ನ ಮಗಳು ಫ್ರೆಂಡ್ಸ್ ಎಲ್ಲ ನಿಮ್ಮನ್ನ ನೋಡಕ್ ಬಂದಿದ್ದಾರೆ, ಬನ್ರಿ. ಎಲ್ಲ ಬಿಚ್ಬಿಟ್ಟಿದೀನಿ, ಹಿಂಗೆ ಬರ್ಲಾ ಸಾರ್? ಯು ನಾಟಿ. ಎಲ್ಲ ಹಾಕೊಂಡೆ ಬನ್ನಿಯಪ್ಪ. ಸೌಂಡ್ ಹಿಂಗ್ ಬರ್ತಾ ಇದೆಯಲ್ಲ, ಏನಾಯ್ತು? ಅಯ್ಯೋ ಹೊಟ್ಟೆ ನೋವು ಸರ್. He's got slow motion. I mean loose motion. ನೀವು ಊಟ ಮಾಡಿ. ಏನು? ಇಲ್ಲ ಅಲ್ಲಿ ಊಟ ಮಾಡಿ. ಅಂದ್ರೆ ಡಾಕ್ಟರ್ ಕರೆಸ್ಲೇನ್ರಿ? ಅಯ್ಯೋ ಡಾಕ್ಟರ್ ಆಮೇಲೆ ಇರ್ಲಿ, ಇಲ್ಲಿ ನೀರ್ ಬರ್ತಿಲ್ಲ, ಫಸ್ಟ್ ಅದನ್ನ ನೋಡಿ ಸರ್. ಬಿಸ್ಕಿನೇ ಆಗತ್ತಾ? ಎಲ್ಗ ಹಾಕೊಳ್ಳಿ ಸರ್? ಓಕೆ ಐ ವಿಲ್ ಅರೇಂಜ್. ಅಯ್ಯೋ ಏನ್ ಮಾಡ್ಲಿ?